ನಮ್ಮ ಭಾರತೀಯರಿಗೆ ಚಿನ್ನ ಅಂದ್ರೆ ಕೇವಲ ಒಂದು ಲೋಹ ಅಲ್ಲ, ಅದೊಂದು ಜೀವ. ನಮ್ಮಲ್ಲಿ ಮದುವೆ ಇರಲಿ, ಮುಂಜಿ ಇರಲಿ, ಕಷ್ಟ ಇರಲಿ, ಸುಖ ಬರಲಿ, ಜೊತೆಗಿರುವುದೇ ಚಿನ್ನ. ಆದರೆ ದಿಢೀರಂತ ಭಾರತದಾದ್ಯಂತ ಜನ ತಮ್ಮ ಮನೆಗಳಲ್ಲಿರುವ ಲಾಕರ್ನಲ್ಲಿರುವ ಚಿನ್ನವನ್ನೆಲ್ಲ ಮೂಟೆ ಕಟ್ಕೊಂಡು ತಂದು ಮಾರುಕಟ್ಟೆಗೆ ಸುರಿಯುತ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಕೆಜಿ ಚಿನ್ನ ಕೇವಲ 3 ತಿಂಗಳಲ್ಲಿ ಮಾರಾಟವಾಗಿದೆ. ನಿಮ್ಮ ಮನೆಯಲ್ಲೂ ಚಿನ್ನ ಇದೆಯಾ? ನಿಮ್ಮ ಅಮ್ಮ, ಹೆಂಡತಿ ಅಥವಾ ತಂಗಿಯ ಬಳಿ ಹಳೆಯ ಆಭರಣಗಳಿವೆಯಾ? ಹಾಗಾದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ನಾವಿವತ್ತು ಹೇಳುವ ವಿಚಾರ ನೇರವಾಗಿ ನಿಮ್ಮ ಜೇಬಿಗೆ, ನಿಮ್ಮ ಉಳಿತಾಯಕ್ಕೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ್ದು. ಚಿನ್ನದ ಮಾರ್ಕೆಟ್ನಲ್ಲಿ ಈಗ ಶುರುವಾಗಿರುವ ಈ ಮಹಾ ಆಟದ ಹಿಂದಿನ ಅಸಲಿ ರಹಸ್ಯವೇನು? ಏನಾಗ್ತಿದೆ ಚಿನ್ನದ ಮಾರುಕಟ್ಟೆಯಲ್ಲಿ? ಇದು ದೊಡ್ಡ ಸುನಾಮಿಯ ಮುನ್ಸೂಚನೆನಾ ಅಥವಾ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿಯುವ ಭಯಾನಕ ಸತ್ಯವೊಂದರ ಎಚ್ಚರಿಕೆಯ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ ನಾವು ಚಿನ್ನವನ್ನ ಹೇಗೆ ನೋಡ್ತೀವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನ ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಅಂದ್ರೆ ಅದೊಂದು ಹೂಡಿಕೆ. ಕಳೆದ ಕೆಲವು ತಿಂಗಳುಗಳಿಂದ ಏನಾಗ್ತಿತ್ತು? ಚಿನ್ನದ ಬೆಲೆ ರಾಕೆಟ್ ತರಹ ಮೇಲಕ್ಕೋಗ್ತಿತ್ತು. ಪ್ರತಿದಿನ ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು, ಚಿನ್ನದ ಬೆಲೆ ಹೊಸ ದಾಖಲೆ ಬರೆಯಿತು, ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾನೆ ಇತ್ತು. ಶುಕ್ರವಾರದಂದು MCXನಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ ಸರಿಸುಮಾರು 1,44,199 ರೂಪಾಯಿಗಳ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಿತ್ತು. ಇದು ಆಲ್ ಟೈಮ್ ಹೈ, ಅಂದ್ರೆ ಸಾರ್ವಕಾಲಿಕ ದಾಖಲೆಯ ಬೆಲೆಗಿಂತ ಸಾಕಷ್ಟು ಕಡಿಮೆಯಾಗಿದೆ. ಇಲ್ಲೇ ಶುರುವಾಗಿದ್ದು ನೋಡಿ ಅಸಲಿ ಆಟ. ಚಿನ್ನದ ಬೆಲೆ ಒಂದು ಹಂತಕ್ಕೋಗಿ ನಿಂತು ಈಗ ನಿಧಾನವಾಗಿ ಕೆಳಗಿಳಿಯೋದಕ್ಕೆ ಶುರುವಾಗಿದೆ. ಬೆಂಕಿ ಬಿದ್ದ ಹಾಗೆ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಬೆಲೆ ಇಳಿಯುತ್ತಿದೆ ಅನ್ನುವ ಸುದ್ದಿ ಕಾಡ್ಗಿಚ್ಚಿನ ತರಹ ಹರಡುತ್ತಿದ್ದ ಹಾಗೆ ಭಾರತೀಯರು ಒಂದು ಅನಿರೀಕ್ಷಿತ ನಿರ್ಧಾರ ತೆಗೆದುಕೊಂಡು ಜನ ತಮ್ಮ ಹಳೆಯ ಒಡವೆಗಳನ್ನ ಮಾರಾಟ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ನೀವು ಅಂಕಿಅಂಶಗಳನ್ನು ನೋಡಿದರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ಇಂಡಿಯಾ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಕೊಟ್ಟಿರುವ ಅಧಿಕೃತ ಡೇಟಾ ಪ್ರಕಾರ ಕೇವಲ ಏಪ್ರಿಲ್ನಿಂದ ಜೂನ್ ತಿಂಗಳ ತ್ರೈಮಾಸಿಕದಲ್ಲಿ ಭಾರತೀಯ ಮನೆಗಳಿಂದ ಬರೋಬ್ಬರಿ 50 ಟನ್ ಹಳೆಯ ಚಿನ್ನ ಮಾರಾಟವಾಗಿದೆ. 50 ಟನ್ ಅಂದ್ರೆ 50,000 ಕೆಜಿ ಚಿನ್ನ. ಕಳೆದ ವರ್ಷದ ಇದೇ ಸಮಯಕ್ಕೆ ಹೋಲಿಸಿದ್ರೆ ಹಳೆಯ ಚಿನ್ನ ಮಾರಾಟ ಮಾಡುವವರ ಸಂಖ್ಯೆ ಬರೋಬ್ಬರಿ 43% ದಿಢೀರ್ ಏರಿಕೆಯಾಗಿದೆ. ಯಾಕೆ? ಏನಾಯ್ತು? ಇದ್ದಕ್ಕಿದ್ದಂತೆ ಭಾರತೀಯರು ಯಾವತ್ತೂ ಚಿನ್ನವನ್ನ ಮಾರಿ ಕ್ಯಾಶ್ ಮಾಡಿಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅನಿವಾರ್ಯ ಪರಿಸ್ಥಿತಿ ಬಂದರೆ ಮಾತ್ರ ಮಾರುವ ಅಥವಾ ಅಡವಿಡುವ ಜನ ನಾವು. ಆದರೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಟ್ಟೊಟ್ಟಿಗೆ ಜನ ಯಾಕೆ ಚಿನ್ನ ಮಾರ್ತಿದ್ದಾರೆ? ಇದೇ ಪ್ರಶ್ನೆಯನ್ನ ನಾವು ಕೆದಕುತ್ತಾ ಹೋದಾಗ ಸಿಕ್ಕ ಉತ್ತರ ಭಯ. ಹೌದು, ಭಯ. ಇನ್ನೇನೋ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದು ಬಿಡುತ್ತೆ, ಈಗಲೇ ಮಾರಿ ಕ್ಯಾಶ್ ಮಾಡಿಕೊಂಡ್ರೆ ಮಾತ್ರ ಲಾಭ ಅನ್ನುವ ಭಯ. ಈಗಾಗಲೇ ಚಿನ್ನದ ಬೆಲೆ ಒಂದು ದೊಡ್ಡ ದಾಖಲೆ ಬರೆದು ಈಗ ಶಾರ್ಪ್ ಕರೆಕ್ಷನ್ ಆಗ್ತಿದೆ, ಅಂದರೆ ಬೆಲೆ ಕುಸಿತಾ ಇದೆ. ಎಕಾನಮಿಕ್ ಟೈಮ್ಸ್ ವರದಿ ಮಾಡಿರುವ ಪ್ರಕಾರ ಮಾರುಕಟ್ಟೆಯಲ್ಲಿ ಈಗ ಒಂದು ದೊಡ್ಡ ವದಂತಿ ಅಥವಾ ಲೆಕ್ಕಾಚಾರ ಶುರುವಾಗಿದೆ. ಅದೇನಂದ್ರೆ ಈಗ ಸರಿಸುಮಾರು 1.4 ಲಕ್ಷ ರೂಪಾಯಿ ಇರುವ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ದಿಢೀರಂತ 1.2 ಲಕ್ಷ ರೂಪಾಯಿಗೆ ಕುಸಿಯಬಹುದು ಅನ್ನುವ ನಿರೀಕ್ಷೆ ಮಾರುಕಟ್ಟೆಯಲ್ಲಿದೆ. ಒಮ್ಮೆ ಯೋಚನೆ ಮಾಡಿ, 1.4 ಲಕ್ಷದಿಂದ 1.2 ಲಕ್ಷಕ್ಕೆ ಬಿದ್ದರೆ ಬರೋಬ್ಬರಿ 20,000 ರೂಪಾಯಿಗಳ ನಷ್ಟ. ಈ ಭಯವೇ ಜನರನ್ನ ಚಿನ್ನದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲುವಂತೆ ಮಾಡಿದೆ. ಬೆಲೆ ಕಡಿಮೆ ಆಗುವ ಮುಂಚೆ ಈಗಲೇ ಮಾರ್ಬಿಡೋಣ, ಒಳ್ಳೆ ರೇಟ್ ಸಿಗುತ್ತೆ ಅಂತ ಜನ ತಮ್ಮ ಮನೆಯಲ್ಲಿ ಸುಮ್ಮನೆ ಬಿದ್ದಿದ್ದ ಹಳೆಯ ಒಡವೆಗಳನ್ನ ಹಣವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಭಾರತೀಯ ಗ್ರಾಹಕರು ಈಗಿರುವ ಹೆಚ್ಚಿನ ಬೆಲೆಯನ್ನ ಬಳಸಿಕೊಂಡು ಚಿನ್ನವನ್ನ ನಗದು ಹಣಕ್ಕಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ IBJAನ ರಾಷ್ಟ್ರೀಯ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅಸಲಿಗೆ ಚಿನ್ನದ ಬೆಲೆ ಯಾಕೆ ಕುಸಿತಾ ಇದೆ? ಇದು ಕೇವಲ ಭಾರತದ ಸಮಸ್ಯೆಯ? ಖಂಡಿತ ಅಲ್ಲ. ಇದರ ಬೇರುಗಳು ಜಾಗತಿಕ ಮಟ್ಟದಲ್ಲಿದೆ. ಬನ್ನಿ ಇದನ್ನ ಡಿಕೋಡ್ ಮಾಡೋಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಚಿನ್ನದ ಮೇಲೆ ತೀವ್ರ ಒತ್ತಡವಿದೆ. ಪ್ರಮುಖವಾಗಿ 2 ಕಾರಣಗಳಿವೆ. ಒಂದು, ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ, ಇದರಿಂದ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದೆ. 2, ಅಮೆರಿಕಾದ ಫೆಡರಲ್ ರಿಸರ್ವ್ ಮತ್ತೆ ಬಡ್ಡಿ ದರಗಳನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಇದೇನ್ ಗುರು, ಅಮೆರಿಕದಲ್ಲಿ ಬಡ್ಡಿ ದರ ಹೆಚ್ಚಾದರೆ ನಮ್ಮ ಚಿನ್ನದ ಬೆಲೆ ಯಾಕೆ ಬೀಳುತ್ತೆ ಅಂತ ನೀವು ಕೇಳಬಹುದು. ಸಿಂಪಲ್ ಲಾಜಿಕ್ ಹೇಳ್ತೀವಿ ಕೇಳಿ. ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಚಿನ್ನ ನಿಮಗೆ ಪ್ರತಿ ತಿಂಗಳು ಫಿಕ್ಸ್ಡ್ ಬಡ್ಡಿ ಅಥವಾ ರಿಟರ್ನ್ಸ್ ಕೊಡುತ್ತಾ? ಇಲ್ಲ ತಾನೆ.
ಅದೇ ಬಡ್ಡಿ ದರಗಳು ಹೆಚ್ಚಾದಾಗ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನದಿಂದ ಹಣ ತೆಗೆದು ಬ್ಯಾಂಕ್ಗಳಲ್ಲಿ ಅಥವಾ ಬಡ್ಡಿ ಬರುವ ಬೇರೆ ಕಡೆ ಹಣ ಹಾಕ್ತಾರೆ. ಆಗ ಚಿನ್ನಕ್ಕೆ ಬೇಡಿಕೆ ಕಮ್ಮಿಯಾಗಿ ಬೆಲೆ ಬೀಳುತ್ತೆ. ಆದರೆ ಜನ ಹಿಂಗೆ ಮುಗಿಬಿದ್ದು ಚಿನ್ನ ಮಾರ್ತಿರೋದ್ರಿಂದ ನಮ್ಮ ದೇಶಕ್ಕೆ ಒಂದು ದೊಡ್ಡ ಲಾಭ ಆಗ್ತಿದೆ ಗೊತ್ತಾ? ಹೌದು, ಗ್ರೀನ್ ಗೋಲ್ಡ್ ಅಥವಾ ಚಿನ್ನದ ಮರುಬಳಕೆ ಉದ್ಯಮಕ್ಕೆ ಈಗ ದೊಡ್ಡ ಬೂಸ್ಟ್ ಸಿಕ್ಕಿದೆ. ನಮ್ಮ ಭಾರತದ ಮನೆಗಳಲ್ಲಿ, ಲಾಕರ್ಗಳಲ್ಲಿ ಒಟ್ಟು ಎಷ್ಟು ಚಿನ್ನ ಭದ್ರವಾಗಿ ಕುಳಿತಿದೆ ಅಂತ ನೀವು ಅಂದಾಜು ಮಾಡಿದ್ದೀರಾ? ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ. ಬರೋಬ್ಬರಿ 30,000 ಟನ್ಗಳಷ್ಟು ಚಿನ್ನ ಭಾರತೀಯರ ಮನೆಗಳಲ್ಲಿದೆ ಅಂತ ಅಂದಾಜಿಸಲಾಗಿದೆ. ಈಗ ಜನ ಈ ಲಾಕರ್ನಲ್ಲಿದ್ದ ಚಿನ್ನವನ್ನ ತಂದು ಸಂಘಟಿತ ಮಾರುಕಟ್ಟೆಗೆ ಕೊಡುತ್ತಿದ್ದಾರೆ. ಇದನ್ನ ಕರಗಿಸಿ ಶುದ್ಧ ಚಿನ್ನವನ್ನಾಗಿ ಮಾಡಿ ಮತ್ತೆ ಹೊಸ ಆಭರಣಗಳನ್ನ ಮಾಡಲಾಗ್ತಿದೆ. ಇದರಿಂದ ದೇಶಕ್ಕೇನು ಲಾಭ ಅಂತೀರಾ? ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನ ಬಳಸುವ ದೇಶ. ಆದರೆ ನಾವು ಚಿನ್ನ ಉತ್ಪಾದನೆ ಮಾಡಲ್ಲ, ಹೊರಗಿನಿಂದ ಇಂಪೋರ್ಟ್ ಮಾಡ್ತೀವಿ. 2026ರ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ $72.4 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಆಮದು ಮಾಡಿಕೊಂಡಿದೆ. $72.4 ಬಿಲಿಯನ್ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳು ನಮ್ಮ ದೇಶದಿಂದ ಹೊರಗಡೆ ಹೋಗಿದೆ. ಆದರೆ ಈ ಮರುಬಳಕೆ ಹೆಚ್ಚಾಗ್ತಿರೋದ್ರಿಂದ ನಾವು ಹೊರಗಿನಿಂದ ಚಿನ್ನ ತರಿಸಿಕೊಳ್ಳೋದು ಕಡಿಮೆ ಆಗ್ತಿದೆ. ಮುತ್ತೂಟ್ ಎಕ್ಸಿಮ್ನ ಸಿಇಒ ಕೆಯೂರ್ ಶಾ ಅವರ ಪ್ರಕಾರ ಜನ ಈಗ ತಮ್ಮ ನಿರುಪಯುಕ್ತ ಚಿನ್ನವನ್ನ ಪಾರದರ್ಶಕ ಚಾನೆಲ್ಗಳ ಮೂಲಕ ಹಣವನ್ನಾಗಿ ಮಾಡಲು ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ಅವರ ಪ್ರಕಾರ ಅವರ ಸಂಸ್ಥೆಯ 100ಕ್ಕೂ ಹೆಚ್ಚು ಗೋಲ್ಡ್ ಪಾಯಿಂಟ್ಗಳಲ್ಲಿ ಹಳೆಯ ಚಿನ್ನದ ಕಲೆಕ್ಷನ್ ಬರೋಬ್ಬರಿ 40% ಹೆಚ್ಚಾಗಿದೆ. 2025ರಲ್ಲಿ ಈ ರೀತಿ ಮರುಬಳಕೆಯಾದ ಚಿನ್ನ ಕೇವಲ 125ರಿಂದ 150 ಟನ್ ಇತ್ತು. ಆದರೆ ಈ ವರ್ಷದ ಈ ಟ್ರೆಂಡ್ ನೋಡಿದ್ರೆ ಇದು 200ರಿಂದ 250 ಟನ್ಗೆ ಏರುವ ನಿರೀಕ್ಷೆ ಇದೆ. ಇದರಿಂದ ದೇಶದ ಹಣ ದೇಶದಲ್ಲೇ ಉಳಿಯುತ್ತೆ. ಹಾಗಾದ್ರೆ ಈಗ ಎಲ್ಲರ ತಲೆಯಲ್ಲಿರುವ $1 ಮಿಲಿಯನ್ ಪ್ರಶ್ನೆ ಒಂದೇ, ನಾನು ನನ್ನ ಚಿನ್ನವನ್ನ ಈಗಲೇ ಮಾರಬೇಕಾ? ಜನ ಈಗ ದಾಖಲೆಯ ಲಾಭ ಮಾಡ್ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಅನ್ನೋದು ನಿಜ. ಆದರೆ ಹಣಕಾಸು ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯ ಈ ತಾತ್ಕಾಲಿಕ ಕುಸಿತವನ್ನ ನೋಡಿ ಗಾಬರಿ ಬಿದ್ದು ಚಿನ್ನ ಮಾರಬೇಡಿ. ನಿಮ್ಮ ನಿರ್ಧಾರ ನಿಮ್ಮ ವೈಯಕ್ತಿಕ ಹಣಕಾಸಿನ ಅಗತ್ಯಗಳ ಮೇಲೆ ಇರಬೇಕು. ನಿಮ್ಮ ಬಳಿ ಹಳೆಯದಾದ, ಔಟ್ ಆಫ್ ಫ್ಯಾಷನ್ ಆದ, ನೀವು ಬಳಸದೇ ಇರುವ ಚಿನ್ನ ಇದ್ರೆ ಅದನ್ನ ಈಗಿನ ರೇಟ್ಗೆ ಮಾರಿ ಹಣ ಮಾಡಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಖಂಡಿತ ಹೌದು. ಆದರೆ ನೀವು ದೀರ್ಘಾವಧಿಯ ಹೂಡಿಕೆದಾರರಾಗಿದ್ದರೆ ಚಿನ್ನ ಯಾವತ್ತಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ. ಹಣದುಬ್ಬರ, ಜಾಗತಿಕ ಯುದ್ಧದಂತಹ ಭೌಗೋಳಿಕ ಅನಿಶ್ಚಿತತೆಗಳು ಅಥವಾ ಷೇರುಪೇಟೆಯ ಏರಿಳಿತಗಳ ವಿರುದ್ಧ ಚಿನ್ನ ಯಾವತ್ತಿಗೂ ಒಂದು ದೊಡ್ಡ ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ಮಾರುಕಟ್ಟೆ ಅನ್ನೋದು ಒಂದು ಮಾಯಾಲೋಕ. ಇಂದು 1.4 ಲಕ್ಷ ಇದ್ದದ್ದು ನಾಳೆ 1.2 ಲಕ್ಷಕ್ಕೆ ಬರಬಹುದು. ಆದರೆ ನಾಡಿದ್ದು ಅದೇ ಚಿನ್ನ 2 ಲಕ್ಷಕ್ಕೂ ಹೋಗಬಹುದು. ಭಯದಿಂದ 50 ಟನ್ ಚಿನ್ನವನ್ನ ಭಾರತೀಯರು ಮಾರಿ ಬಂದಿದ್ದಾರೆ. ಆದರೆ ಭಾರತೀಯರವರಾದ ನಮಗೆ ಚಿನ್ನ ಕೇವಲ ನಗದು ಅಲ್ಲ, ಅದೊಂದು ಭದ್ರತೆ. ಕಷ್ಟ ಕಾಲದಲ್ಲಿ ನಮ್ಮ ಮರ್ಯಾದೆ ಉಳಿಸುವ ಆಪತ್ತು ಬಾಂಧವ. ಒಂದು ವಿಷಯ ನೆನಪಿರ್ಲಿ, ಇಲ್ಲಿ ಹೇಳಿರುವ ವಿಚಾರಗಳು ಮಾರುಕಟ್ಟೆಯ ಟ್ರೆಂಡ್ ಮತ್ತು ತಜ್ಞರ ಅಭಿಪ್ರಾಯಗಳಷ್ಟೇ. ನೀವು ಯಾವುದೇ ಹೂಡಿಕೆ ಅಥವಾ ಮಾರಾಟ ಮಾಡುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರ ಬಳಿ ಚರ್ಚಿಸೋದು ಸೂಕ್ತ. ನಿಮ್ಮ ಪ್ರಕಾರ ಏನಾಗಬಹುದು? ಚಿನ್ನದ ಬೆಲೆ ಇನ್ನೂ ಕಮ್ಮಿ ಆಗುತ್ತಾ ಅಥವಾ ಮತ್ತೆ ರಾಕೆಟ್ ತರಹ ಹಾರುತ್ತಾ? ನಿಮ್ಮ ಮನೆಯಲ್ಲಿರುವ ಹಳೆ ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ಳುವ ಆಲೋಚನೆ ನಿಮಗೂ ಇದೆಯಾ? ನಿಮ್ಮ ಮುಕ್ತವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.